ಶಿವಪ್ಪನ ದರ್ಶನ ಮುಗಿದು ನಾವು ಬಂದಿರೋದು ಜಯನಗರ ಇರುವಂತ ಶಿವನ್ ದೇವಸ್ಥಾನಕ್ಕೆ. ಸೊ ಪಟಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುವಂತ ಶಿವನ್ ದೇವಸ್ಥಾನ. ಇವತ್ತು ಯಾರೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ? ಪ್ರಸಾದ ಪುಳಿಯೋಗರೆ ಶಿವನ್ ದೇವಸ್ಥಾನದಲ್ಲಿ. ಇನ್ ಸ್ವಲ್ಪ ಬೇಕಂದ್ರೆ ಪಟಲಮ್ಮಂಗೆ ಹೋಗೋಣ. ನೋಡಿ ಇಲ್ಲಿ ಬಂಡೆ ಇದೆಯಲ್ಲ, ಅಲ್ಲಿ ಬಂಡೆ ಮೇಲೆ ಆನೆದು ಪಿಕ್ಚರ್ ಇದೆ, ಚಿತ್ರಣ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಪಟಲಮ್ಮ ತಾಯಿನ ಕರ್ಕೊಂಡ್ಬಂದು ಆನೆ ಇಲ್ಲಿ ಬಂದು ಕುತ್ಕೊಂಡು ಕಾಯ್ತಾ ಇತ್ತು ಅನ್ನೋ ಒಂದು ಕತೆ ಇದೆ. ಕಂಪ್ಲೀಟ್ ವ್ಲಾಗ್ ನ ಸ್ಕಿಪ್ ಮಾಡ್ದಲೆ ನೋಡಿ. ಇಡೀ ವ್ಲಾಗ್ ನ ನೋಡ್ತಾ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಭಕ್ತಿ ಮನೋಭಾವ ನಿಮ್ಮೆಲ್ಲರಲ್ಲೂ ಬರುತ್ತೆ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನ ಮಾಡಿ. ಕಂಪ್ಲೀಟ್ ವ್ಲಾಗ್ ನ ನೋಡಿ ಎಂಜಾಯ್ ಮಾಡಿ, ದೇವ್ರ ದರ್ಶನ ಮಾಡಿ, ಭಕ್ತಿಯಿಂದ ಕೈ ಮುಗಿರಿ. ಏನೇ ಇದ್ರು ನನ್ನ ವಾಟ್ಸ್ಆಪ್ ನಂಬರ್ಗೆ ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ. ಇವತ್ತು ಶಿವನ ದೇವಾಲಯದಲ್ಲಿ ಒಳ್ಳೆ ಅಲಂಕಾರ ಮಾಡಿದ್ರು ಶಿವಲಿಂಗಗೆ. ಆ ಶಿವಪ್ಪನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಒಳ್ಳೆ ಮಂಗಳಾರತಿನೂ ದರ್ಶನನೂ ಆಯಿತು. ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿ ಶಿವನ ದೇವಾಲಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಪ್ರದಕ್ಷಿಣೆ ಮಾಡಬೇಕಾದ್ರೆ ಸುತ್ತಮುತ್ತ ಅಲ್ಲಿರುವಂಥ ವಿಗ್ರಹಗಳನ್ನು ಪ್ರಾರ್ಥಿಸ್ಕೊಳ್ಳುತ್ತಾ, ಸುತ್ತಮುತ್ತಲಿರುವಂಥ ಜಾಗವನ್ನು, ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಪ್ರಸಾದನ ಕೂಡ ಅಲ್ಲಿ ಇಟ್ಟಿದ್ದು. ಪುಳಿಯೋಗರೆ ಪ್ರಸಾದ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಪ್ರಸಾದನ ಭಕ್ತಿಯಿಂದ ಸವಿದೆ ಅಂತ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಬಂದಿರೋದು ಜಯನಗರ ಇರುವಂತ ಶಿವನ್ ದೇವಸ್ಥಾನಕ್ಕೆ. ಸೊ ಪಟಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುವಂತ ಶಿವನ್ ದೇವಸ್ಥಾನ. ಇವತ್ತು ಯಾರೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ? ಅವರಿಬ್ರು ಫಸ್ಟ್ ಟೈಮು. ಬಟ್ ನಾನು ಕಾಲೇಜಲ್ಲಿ ಇದ್ದಾಗಿಂದನೂ ಬರ್ತಿದ್ದೀನಿ. ಸೊ ಇವತ್ತು ಇವರಿಬ್ರ ಜೊತೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಬಟ್ ಯಾವಾಗಲೂ ಬರ್ತಾ ಇದ್ದೀನಿ, ಜೊತೆಗೆ ನಾನು ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಹೇಗೆ ಅನಿಸ್ತು ಶಿವಲಿಂಗ ನೋಡಿ ದರ್ಶನ ಮಾಡಿ? ತುಂಬಾ ಚೆನ್ನಾಗಿದೆ, ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ನಿಜ. ಓಕೆ, ಇವತ್ತಿನ ಪ್ರಸಾದ ಪುಳಿಯೋಗರೆ ಶಿವನ್ ದೇವಸ್ಥಾನದಲ್ಲಿ. ಯಾರಿಗಿಷ್ಟ ಪುಳಿಯೋಗರೆ? ಎಲ್ಲರಿಗೂ ಇಷ್ಟ. ಮೆಣಸಿನ್ಕಾಯಿ ಯಾವ್ದ್ರಲ್ಲೈತೋ ಅವ್ರಿಗೆ ಇಷ್ಟ. ಓ, ಕಡಲೆ ಬೀಜ ಇದೆ ಅವ್ರಿಗೆ ಇಷ್ಟ ಅಲ್ವಾ? ಕಡಲೆ ಬೀಜ ಇರೋರ್ಗೆ ಇನ್ನೂ ಜಾಸ್ತಿ ಇಷ್ಟ. ಎಲ್ಲ ಇರೋರ್ಗೆ ಇನ್ನೂ ಇಷ್ಟ. ಇವಾಗ ಪ್ರಸಾದನ ತಿನ್ನೋಣ. ಪುಳಿಯೋಗರೆ ಪ್ರಸಾದ ನೋಡಿ. ಅವರು ಇನ್ ಸ್ವಲ್ಪ ಬೇಕಂದ್ರೆ ಅಲ್ಲೇ ಹಾಕಿರ್ತಾರೆ, ತಗೊಳ್ಳಿ. ಚೆನ್ನಾಗಿದೆ ಪ್ರಸಾದ. ಪಟಲಮ್ಮಂಗೆ ಹೋಗೋಣ. ಮತ್ತೆ ಅಲ್ಲಿ ಗಣೇಶನ ಇದೆ, ಪಟಲಮ್ಮ ಗಣೇಶನ. ಸೊ ನಾವು ಬಂದಿರೋದು ಜಯನಗರ ಇರುವಂತ ಶಿವನ್ ದೇವಸ್ಥಾನಕ್ಕೆ. ಜಯನಗರ ಥರ್ಡ್ ಬ್ಲಾಕ್, ಪಟಲಮ್ಮ ದೇವಸ್ಥಾನ ಪಕ್ಕದಲ್ಲೇ ಇರುವಂತ ದೇವಸ್ಥಾನ. ನೋಡಿ ಇಲ್ಲಿ ಬಂಡೆ ಇದೆಯಲ್ಲ, ಅಲ್ಲಿ ಬಂಡೆ ಮೇಲೆ ಆನೆದು ಪಿಕ್ಚರ್ ಇದೆ, ಚಿತ್ರಣ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಪಟಲಮ್ಮ ತಾಯಿನ ಕರ್ಕೊಂಡ್ಬಂದು ಆನೆ ಇಲ್ಲಿ ಬಂದು ಕುತ್ಕೊಂಡು ಕಾಯ್ತಾ ಇತ್ತು ಅನ್ನೋ ಒಂದು ಕತೆ ಇದೆ. ಸೊ ಬನ್ನಿ ಸುತ್ತರ ನೋಡೋಣ ಹೇಗಿದೆ ಅಂತ. ಇಲ್ಲಿಂದ ಬರೋದು, ಬನ್ನಿ. ಆಯ್ತು ಬನ್ನಿ ಗೀತಾ, ಏನಿಲ್ಲ ಬನ್ನಿ. ನಾನು ಬಲ್ಲ.
ನೋಡಿ ಹೀಗಿದೆ ಸುತ್ತಮುತ್ತ. ಹಿಂಗೆ ಸುತ್ಕೊಂಡು ಬಂದರೆ ನಾವು ದೇವಸ್ಥಾನ ಕಡೆ ಬರ್ತೀವಿ. ನೋಡಿದ್ರಲ್ಲ, ಆ ಬಂಡೆಕಲ್ಲು ಸುತ್ತಮುತ್ತ ಓಡಾಡೋದಕ್ಕೆ ನನಗೆ ತುಂಬಾ ಇಷ್ಟ. ನಾನು ಆವಾಗಲೇ ಹೇಳ್ತಿದ್ನಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ಈ ದೇವಸ್ಥಾನಕ್ಕೆ ಪ್ರತಿದಿನ ಬರ್ತಿದ್ದೆ ಅಂತ. ಸೊ ಇದೊಂದೇ ದೇವಸ್ಥಾನ ಅಲ್ಲ, ಜಯನಗರ ಇರುವಂಥ ವಾಹನ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು, ಶಿವಪ್ಪನ ದೇವಾಲಯ ಮುಗಿಸ್ಕೊಂಡು, ಪಟಲಮ್ಮ ಗಣೇಶ ದೇವಸ್ಥಾನ ಕೂಡ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ನನ್ನ ಫ್ರೆಂಡ್ಸಿಗೆ ಕೊಡೋಕ್ಕೆ ಅಂತ ಹೋಗ್ತಿದ್ದೆ. ಸೊ ನಾನು ಒಬ್ಬಳೇ ಅಲ್ಲ, ನನ್ನ ಫ್ರೆಂಡ್ಸ್ಗಳು ಕೂಡ, ನಾನು ಕೂಡ ಆವಾಗ ಬರ್ತಿದ್ದೆ. ಇಲ್ಲಿ ಬಂಡೆ ಸುತ್ತ ಪ್ರದರ್ಶನ ಮಾಡಬಹುದು. ಅಲ್ಲಿ ಪಾರ್ಕ್ ರೀತಿಯಾಗಿ ಜಾಗ ಕೂಡ ಬಿಟ್ಟಿದ್ದಾರೆ, ನೀವು ನೋಡಿದ್ರಿ. ಇತ್ತೀಚೆಗೆ ಮೇಂಟೆನೆನ್ಸ್ ಮಾಡಿಲ್ಲ, ಬಟ್ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ನೀಟಾಗಿ ಕ್ಲೀನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಇಟ್ಸ್ ಓಕೆ, ನಾವು ಭಕ್ತಿಯಿಂದ ಹೋದಾಗ ಏನೂ ಕಾಣಿಸಲ್ಲ ಅಲ್ವಾ. ಓಕೆ, ಸೊ ಪ್ರದರ್ಶನ ಮಾಡಿಕೊಂಡು ನಾನು ಅಲ್ಲಿರೋ ಪ್ರಕೃತಿನ ಎಂಜಾಯ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಆದಮೇಲೆ ಮತ್ತೆ ದೇವ್ರಿಗೆ ಒಂದು ಕೈ ಮುಗಿದು ಶಿವಪ್ಪನ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪಟಲಮ್ಮಗೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸಾಕಷ್ಟು ಮೆಮೊರೀಸ್ ಇದೆ ಜಯನಗರಲ್ಲಿ ನನಗೆ. ಸ್ವೀಟ್, ಕ್ಯೂಟ್, ಲಾಟ್ಸ್ ಆಫ್ ಮೆಮೊರೀಸ್. ಸುಷ್ಮಾ ಮತ್ತೆ ಗೀತಾ ಗಾಡಿನ ಆ ಕಡೆಯಿಂದ ತಿರ್ಸ್ಕೊಂಡು ಬರಕ್ಕೆ ಹೋಗಿದ್ದಾರೆ. ನಾನು ಹಾಗೆ ಕ್ರಾಸ್ ಮಾಡ್ಕೊಂಡು ದೇವಸ್ಥಾನ ಒಳಗೆ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಇಲ್ಲಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ, ಸುತ್ತಮುತ್ತ ತೋರಿಸ್ತೀನಿ ನನಗೂ. ಇದು ಬಂದು ಗರ್ಭಗುಡಿ, ಗಣೇಶ ಗರ್ಭಗುಡಿ, ಮತ್ತೆ ಪಟಲಮ್ಮ ಗರ್ಭಗುಡಿ, ಮತ್ತೆ ಅಶ್ವತ್ಥ ವೃಕ್ಷ. ಅದಾದ್ಮೇಲೆ ನವಗ್ರಹ ಪ್ರದಕ್ಷಿಣೆ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಅಲ್ಲೇನು ಕಾಣಿಸ್ತಿಲ್ಲ ಮಧ್ಯದಲ್ಲಿ, ಅದು ಹೋಮ ಹವನ ಕುಂಡಲ. ಅಷ್ಟೇ ಅಲ್ಲ, ಅಲ್ಲಿ ಅಗ್ನಿ ಏನಂತಾರೆ, ಕೆಂಡ ಹಾಯ್ದು ಕೂಡ ಮಾಡ್ತಾರೆ ಜಾತ್ರೆ ಟೈಮಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಪಟಲಮ್ಮ ದೇವಾಲಯ ಸನ್ನಿಧಿ ಎಷ್ಟು ಸುಂದರವಾಗಿದೆ ನೋಡಿ. ಸುತ್ತಮುತ್ತ ಬನ್ನಿ ಗಣೇಶ ಪೂಜೆ ಮಾಡ್ತಿರೋ. ಸೊ ಗೀತಾ ಮತ್ತೆ ಸುಷ್ಮಾ ಬಂದ್ರಿ. ಇವಾಗ ಸಿಗ್ನಲ್ ಹಾಕಿದ್ರಾ? ಸಿಗ್ನಲ್ ಅಲ್ಲಿ ಇದ್ರಿ, ಅದಕ್ಕೆ ಎಷ್ಟು ತರ ಬಂದ್. ನಾವು ಹೋಗೋದು ಸಿಗ್ನಲ್ ಬಿಡೋದು. ಓಕೆ ಬನ್ನಿ. ಸೊ ಹೋಗೋಣ, ಫಸ್ಟ್ ಗಣೇಶನ ದರ್ಶನ ಮಾಡ್ಕೊಳ್ಳೋಣ. ವಿಘ್ನಗಳ ನಾಶಕ ವಿನಾಯಕನ ದರ್ಶನ ಮಾಡಿಕೊಳ್ಳುತ್ತಾ ನಮ್ಮ ಇಚ್ಛೆ ಆಸೆಗಳನ್ನೆಲ್ಲ ಈಡೇರಿಸಪ್ಪ ಅಂತ ನಮ್ಮ ಜೀವನವನ್ನು ಸಾಗಿಸೋಣ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಅಂತ 3 ಬಾರಿ ಗಣೇಶನ ಮಂತ್ರ ಹೇಳ್ಕೊಂಡು ಬಸ್ಗೆ ಹೊಡೆದ್ರೆ ನಮ್ಮ ತಪ್ಪುಗಳು, ತಿಳಿದೇ ಮಾಡಿರುವಂಥ ತಪ್ಪುಗಳು, ಪಾಪಗಳು ಎಲ್ಲನೂ ವಜಾ ಆಗತ್ತೆ ಅಂತ ಹೇಳ್ತೀನಿ. ಮನ್ಸಾರಿ ಭಕ್ತಿಯಿಂದ ಗಣೇಶನ ದರ್ಶನ ಮಾಡಿಕೊಂಡು ಮುಂದೆ ಬಂದ್ವಿ ನಾವು. ಅಲ್ಲಿ ಪಟಲಮ್ಮ ತಾಯಿ ದರ್ಶನ ಕೂಡ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆಯಲ್ವಾ ತ್ರಿಶೂಲ ಎಲ್ಲ, ಅಲ್ಲಿ ಕಲ್ಲುಪ್ಪು ಮತ್ತು ಮೊಸರನ್ನ ಹಾಕಿದ್ರೆ, ಈ ಸಮ್ಮರಲ್ಲಿ ಮೇಯ್ನಾಗಿ ಕಲ್ಲುಪ್ಪು ಮೊಸರನ್ನ ಅಮ್ಮನವ್ರಿಗೆ ಅರ್ಪಿಸಿದ್ರೆ ಯಾವುದೇ ರೀತಿಯಾದ ಹೀಟ್ ಆಗಲ್ಲ ಬಾಡಿಗೆ, ಅಥವಾ ಏನೇ ನಾವು ಮಾಡಿರೋ ತಪ್ಪು ಏನೇ ಇದ್ರೂ ಹೇಳ್ತಾರಲ್ಲ ಒಂದು ನಂಬಿಕೆ, ಅದು ಸತ್ಯ ಕೂಡ. ಮತ್ತು ಉಣ್ಣಾಗಿದ್ರೆ ಅಥವಾ ತುಂಬ ಕೆಮ್ಮು ಬರ್ತಿದ್ರೆ ಕೆಮ್ಮಮ್ಮ ಅಂತ ನೆನೆಸ್ಕೊಂಡು ಪಟಲಮ್ಮನಿಗೆ ಕಲ್ಲುಪ್ಪು ಮತ್ತು ಮೊಸರನ್ನ ಹಾಕಬೇಕು ಅಂತಲೂ ಕೂಡ ಹೇಳ್ತಾರೆ. ನಾನು ಕೂಡ ಸಾಕಷ್ಟು ಬಾರಿ ಮಾಡಿದ್ದೀನಿ. ನನ್ನ ಸುಮಾರು ದಿನದ ವ್ಲಾಗ್ ಹಿಂದೆ ನೋಡಿದ್ರು ಕೂಡ ನಾನು ಪಟಲಮ್ಮ ದೇವಸ್ಥಾನಕ್ಕೆ ಬಂದು ಕಲ್ಲುಪ್ಪು ಮೊಸರನ್ನ ಕೂಡ ಹಾಕಿದ್ದೆ, ನಾನು ನನ್ನ ಮಗ ಹಾಕಿದ್ವಿ. ಪಟಲಮ್ಮ ದರ್ಶನ ಮಾಡ್ಕೊಂಡು ಭಕ್ತಿಯಿಂದ ಕೈ ಮುಗಿದು ಮಂಗಳಾರತಿ ಎಲ್ಲ ತೊಗೊಂಡು ಇಲ್ಲೊಂದು ಪ್ರದರ್ಶನ ಹಾಕ್ತಾ ಇದ್ದೀನಿ. ಇಲ್ಲಿ ಪ್ರದರ್ಶನ ಹಾಕೋ ಜಾಗದಲ್ಲೂ ನಂದು ಒಂದು ಮೆಮೊರೀಸ್ ಇದೆ ಅಂತ ಹೇಳ್ಬೋದು. ನಾನು ಇಲ್ಲಿ ಉಳ್ಸೇವೆನ ಮಾಡ್ತೀನಿ.
ಪ್ರತಿ ವರ್ಷ ನಮ್ಮ ಹುಟ್ಟುಹಬ್ಬದ ದಿನ ನಾನಿಲ್ಲಿ ಬಂದು ಉಳ್ಸೇವೆನ ಮಾಡ್ತೀನಿ. ಅದು ವಾಡಿಕೆ ಅಂತಲೇ ಹೇಳ್ಬೋದು. ಯಾವಾಗಿಂದ ಅಂತಂದರೆ ನಾನು ದೇವರಲ್ಲಿ ಹರಿಸ್ಕೊಂಡಿದ್ದೆ, ನಾನು ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬ ದಿನ ಉಳ್ಸೇವೆ ಮಾಡ್ತೀನಿ ಅಂತ. ಹಾಗೆ ಮಾಡ್ತೀನಿ ಕೂಡ. ಕಾಲೇಜ್ ಡೇಸಲ್ಲಿ ಬರಬೇಕಾದ್ರೆ ನಾನು ಹೆಜ್ಜೆ ನಮಸ್ಕಾರ ಹಾಕ್ತಿದ್ದೆ ಇಲ್ಲಿ ಪಟಲಮ್ಮ ದೇವಾಲಯದೊಳಗಡೆ. ಹೆಜ್ಜೆ ನಮಸ್ಕಾರ ಹಾಕಿ ಮನಸ್ಸಿಂದ ಏನೇ ಪ್ರಾರ್ಥಿಸ್ಕೊಂಡ್ರು ಆಗ್ತಿತ್ತು ಕೂಡ, ಆಗಿದೆ ಕೂಡ. ನನ್ನ ಇಷ್ಟಾರ್ಥಗಳು ಈಡೇರಿದೆ ಅಂತ ಹೇಳ್ತೀನಿ. ಇಲ್ಲಿ ಗುರುಗಳು ಪ್ರಸಾದ ಕೊಟ್ಟರು, ಅದನ್ನು ತಗೊಂಡು ಭಕ್ತಿಯಿಂದ ಕೈ ಮುಗ್ದು ನೆಕ್ಸ್ಟು ನಾಗರಕಲ್ಲು, ಅಶ್ವತ್ಥ ವೃಕ್ಷ ಇದನ್ನು ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ ಹೋದೆ. ಇಲ್ಲಿ ತುಂಬಾ ವಿಶಾಲವಾಗಿದೆ. ಮರ ಆಗಿರಬಹುದು, ಅಶ್ವತ್ಥ ವೃಕ್ಷ ಮರ ಮತ್ತು ನಾಗರಕಲ್ಲು ತುಂಬಾ ಜಾಗ ಇದೆ. ಎಷ್ಟೇ ಜನ ಬಂದರೂ ಅಷ್ಟೇ ಭಕ್ತಿಯಿಂದ ನೂಕಾಟ ಇಲ್ದರೆ ಹಾಗೆ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೋದು. ನವಗ್ರಹನೂ ಕೂಡ ಅಷ್ಟೇ ಸುಂದರವಾಗಿದೆ. ಅದು ಪ್ರದಕ್ಷಿಣೆ ಮುಗಿಸ್ಕೊಂಡು ನಾವು ಬಂದ್ವಿ. ಸೊ ಒಳ್ಳೆ ದರ್ಶನ ಆಯಿತು. ಶಿವಪ್ಪನ ದರ್ಶನ ಆಯಿತು, ಅದಾದ್ಮೇಲೆ ಗಣೇಶನ ದರ್ಶನ ಆಯಿತು, ಅದಾದಮೇಲೆ ಪಟಲಮ್ಮ ದೇವ್ರ ದರ್ಶನ ಕೂಡ ಆಯಿತು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆನೂ ಆಯಿತು, ನವಗ್ರಹದು ಪ್ರದಕ್ಷಿಣೆ ಆಯಿತು. ಸೊ ಹೇಗಾಯ್ತು ಇವತ್ತು ದರ್ಶನ? ಇವರಿಬ್ರು ಕೂಡ ಫಸ್ಟ್ ಟೈಮ್ ಬರ್ತಿರೋದು ಅಂತ ಹೇಳೋದು ಇವತ್ತು. ನಾನು ಅವಾಗವಾಗ ಬರ್ತಾ ಇರ್ತೀನಿ ಅಂತ ಗೀತಾ ಹೇಳ್ತಾ ಇದ್ರು. ಇವರೊಬ್ರು ಮತ್ತೆ ಫಸ್ಟ್ ಇವರು ಸುಷ್ಮಾ ಫಸ್ಟ್ ಟೈಮ್ ಅಂತೆ, ಗೀತಾ ಸುಮಾರು ಸತಿ ಬಂದಿದ್ದಾರೆ. ಹಾ, ಓಕೆ ಓಕೆ. ಸೊ ಹೇಗೆ ಅನಿಸ್ತು ಅಮ್ಮನವ್ರನ್ನ ನೋಡಿ? ಖುಷಿ ಆಯ್ತಾ? ಓಕೆ ಗೀತಾ, ಖುಷಿ ಆಗೈತೆ ಅಂದ್ರೆ ಆ ಭಕ್ತಿ ಮನೋಭಾವ ಬರುತ್ತೆ. ತುಂಬಾ ಪೀಸ್ಫುಲ್ ಆಗಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಸುತ್ತಮುತ್ತ ಜಾಗ ಅಷ್ಟು ಚೆನ್ನಾಗಿದೆ. ಇವತ್ತು ಅಷ್ಟೇ ತುಂಬಾ ಜನ ಏನಿರ್ಲಿಲ್ಲ. ಸೊ ಆರಾಮಾಗಿ ನೋಡ್ಬೇಕಂದಾಗ ತುಂಬಾ ಚಿಕ್ಕ ದೇವಸ್ಥಾನ ಅನ್ಕೊಂಡೆ, ಈ ಕಡೆ ಬಂದ್ ನೋಡ್ರೆ ಇಷ್ಟೊಂದು ಸ್ಪೇಸ್, ವಿಶಾಲವಾಗಿದೆ ಜಾಗ, ಸಖತ್ತಾಗಿದೆ. ಗಾಡಿಗಳೇ ಆಚೆ. ಸೊ ನಾವ್ ಬಂದಿರೋದು ಮಂಡೇ ಇವತ್ತು. ಅವರು ಅರ್ಚಕರು ಹೇಳಿದ್ರು ಟ್ಯೂಸ್ಡೇ ಮತ್ತೆ ಫ್ರೈಡೆ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಅಲಂಕಾರ, ದೀಪ ಆರಾಧನೆ, ಮಂಗಳಾರತಿ ಎಲ್ಲ ಮಾಡಿದಾಗ ಸಕ್ಕತ್ತಾಗಿರುತ್ತೆ, ಬನ್ನಿ ಅಂತ ಹೇಳ್ತಿದ್ರು. ಸೊ ನೋಡೋಣ ನೆಕ್ಸ್ಟ್ ಅಲ್ವಾ. ಓಕೆ ಫೈನ್. ಇವತ್ತಿನ ವ್ಲಾಗ್ ಹೀಗಿತ್ತು. ಸೊ ಇವತ್ತಿನ ವ್ಲಾಗಿಂಗ್ ಮುಗಿಸ್ತಾ ಇದ್ದೀನಿ. ಏನಾದ್ರು ಹೇಳ್ಬೇಕಾ ಇಬ್ರು? ಪ್ಲೀಸ್ ಎಲ್ಲಾರು ಲೈಕ್ ಮಾಡಿ, ಶೇರ್. ಸ್ವಲ್ಪ ಭಯ ಭಕ್ತಿ ಇರ್ಲಿ ವ್ಲಾಗ್. ಹಾ ಹೇಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೀಪಾರಾಯ ಯೂಟ್ಯೂಬ್ ಚಾನಲ್ ನ. ಎಲ್ಲಾರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸುಷ್ಮಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪಾರಾಯ ಯೂಟ್ಯೂಬ್ ಚಾನೆಲ್. ಸುಷ್ಮಾ ಹೇಳಿದೆಲ್ಲಾನು ಮಾಡಿ. ಅದಕ್ಕೆ ಅವರೇ ಹೇಳ್ತಾರೆ, ಅದಕ್ಕೆ ಕಮೆಂಟ್ ಮಾಡಿ. ಪ್ಲೀಸ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಮತ್ತೆ ಸಿಗೋಣ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ದರ್ಶನ ಮುಗಿಸ್ಕೊಂಡು. ದರ್ಶನ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಫ್ರೆಂಡ್ಸು ಕುತ್ಕೊಂಡು ಮಾತಾಡ್ಕೊಂಡು ಹೇಗಿದೆ ಅಲ್ವ ಸುತ್ತಮುತ್ತ ಜಾತ್ರೆ, ಪಟಲಮ್ಮ ಜಾತ್ರೆಗೆ ಬರಬೇಕು ಅಂತೆಲ್ಲ ಮಾತಾಡಿಕೊಂಡು ನಾವು ಖುಷಿಯಾಗೆ ಹೊರಡೋಣ. ಇನ್ನು ಬನ್ನಿ ಆವಾಗವಾಗ ಬರೋಣ, ಗುರುಗಳು ಹೇಳಿದಾರಲ್ಲ ಮಂಗಳವಾರ ಶುಕ್ರವಾರ ಬರೋಣ ಅಂತ, ಬನ್ನಿ ಒಂದು ಶುಕ್ರವಾರ ಬರೋಣ ಅಂತೆಲ್ಲ ಮಾತಾಡಿಕೊಂಡು ನಾವು ದೇವ್ರನ್ನ ಪ್ರಾರ್ಥಿಸ್ಕೊಂಡು. ಗಣೇಶ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಹಾಯ್ ಗಣೇಶ ನೋಡಿ. ಗಣೇಶನಿಂದ ನಾನೇ ಕಾಣಿಸ್ತಾ ಇದ್ದೀನಿ. ಹೋಗಿ ಮತ್ತೆ ಬರಬೇಕು ಅಂತ ಅನಿಸುವಂಥ ದೇವಾಲಯಗಳು ಅಂತ ಹೇಳ್ಬೋದು. ಮತ್ತೆ ಸಿಗೋಣ, ಮತ್ತೆ ಎಲ್ಲ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ಓಕೆ.